ಧಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಆಕ್ರೋಶ. ಅಪಪ್ರಚಾರ ಮಾಡುತ್ತಿರುವವರ ಎಲ್ಲರನ್ನೂ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ. ಧಾರ್ಮಿಕ ಸ್ಥಳ ಸಂರಕ್ಷಣಾ ಸಮಿತಿ, ಧರ್ಮಸ್ಥಳ ಯಾತ್ರಿಕರ ಸಮಿತಿ, ಧರ್ಮ ಜಾಗೃತಿ ಸಮಿತಿಯಿಂದ ಧರ್ಮ ಜಾಗೃತಿ ರ್ಯಾಲಿ. ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ವೃತ್ತದಿಂದ ಪಟ್ಟಣದ ರಸ್ತೆ ಮೂಲಕ ತಾಲೂಕು ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ. ಸುಳ್ಳು ಮಾಹಿತಿ ನೀಡುತ್ತಿರುವ ಗಿರೀಶ್ ಮಂಟಣ್ಣವರನ್ನು ಬಂಧಿಸುವಂತೆ ಆಗ್ರಹ. ರ್ಯಾಲಿಯಲ್ಲಿ ಭಾಗಿಯಾದ 500ಕ್ಕೂ ಹೆಚ್ಚು ಧರ್ಮಸ್ಥಳದ ಭಕ್ತಾದಿಗಳು. ಸುಳ್ಳು ಮಾಹಿತಿ ಹಂಚುತ್ತಿರುವ ಯೂಟ್ಯೂಬರ್ ಅನ್ನ ಬಂಧಿಸುವಂತೆ ಆಗ್ರಹ. ಕೊರಟಗೆರೆ ತಹಶೀಲ್ದಾರ್ ಮುಖೇನ ಸರ್ಕಾರಕ್ಕೆ ಆಗ್ರಹದ ಮನವಿ ಪತ್ರ ಸಲ್ಲಿಸಿದ ಭಕ್ತರು. ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಜನಗಳಲ್ಲಿ ಕೇವಲ 4-5 ಜನಗಳು ಸುಮ್ಮನೆ ಆ ಧರ್ಮಸ್ಥಳದ ಆ ಕ್ಷೇತ್ರ ಮಹಿಮೆಯನ್ನ ತಾಳಲಾದರೆ ಅವರಿಗೆ ಕೆಟ್ಟ ಹೆಸರು ಬರಬೇಕು ಅಂತೇಳಿ, ಹೆಗ್ಲೇರಿಗೆ ಕೆಟ್ಟ ಹೆಸರು ಬರಬೇಕು ಅಂತೇಳಿ ಮಹಿಳೆ ಅದನ್ನ ನಾನು ಕೊಡಗೇರಿ ತಾಲೂಕಿನ PNB ಬ್ಯಾಂಕ್ ಅಧ್ಯಕ್ಷರಾಗಿ, ಧರ್ಮಸ್ಥಳ ಕ್ಷೇತ್ರದ ಅಭಿಮಾನಿಯಾಗಿ, ವೀರೇಂದ್ರ ಹೆಗ್ಗಡೆಯವರ ಅಭಿಮಾನಿಗಳಾಗಿ ನಾನು ಮಾತಾಡಿಸ್ತೇನೆ. ಒಟ್ಟಾಗಿ ಸೇರಿ ಹಿಂದೂ ಧರ್ಮದ ಬಗ್ಗೆ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಧರ್ಮಸ್ಥಳದಿಂದ ಹಿಂದೂ ಧರ್ಮನ ಉಳಿಸೋದಕ್ಕೋಸ್ಕರ ಅವ್ರು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕಲ್ಲಾಕೋದಕ್ಕೋಸ್ಕರ ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ಆ ಕಿಡಿಗೇಡಿಗಳ ವಿರುದ್ಧ ನಾವೆಲ್ಲ ಒಟ್ಟಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಯಾರೇ ಮಾತಾಡಿದ್ರು ಕೂಡ ಹಿಂದೂಗಳೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಮಾರ್ಗಸೂಚಿ ಅಷ್ಟೇ ಇದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ. ಇವತ್ತು ನಾವು 11 ಗಂಟೆಗೆ ಕರೆದಿರೋ ಒಂದು ಜಾಗೃತಿ ಅಭಿಯಾನಕ್ಕೆ ಇನ್ನೂ ಬರೋದ್ರಲ್ಲೇ ಇದ್ದಾರೆ ನಮ್ಮ ಜನ. ಅದೇ ಒಂದು ಬೇರೆ ಕಮ್ಯುನಿಟಿಯವರು ಬರೀ ಒಂದು ಪೋಸ್ಟ್ ಹಾಕಿದ್ರೇ ಇಡೀ ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಇವತ್ತು ನಮ್ಮ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಪ್ರತಿಯೊಬ್ಬರು ಪೋಸ್ಟ್ ಹಾಕ್ತಾ ಇದ್ದಾರೆ, ಪ್ರತಿಯೊಬ್ಬರು ಇದು ಮಾಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮವ್ರು ಇನ್ನೂ ಎಚ್ಚೆತ್ತುಕೊಳ್ತಿಲ್ಲ ಅಂದರೆ ಇದು ಎಲ್ಲೋ ಭಾಳ ಒಂದು ಕೆಟ್ಟ ಸೂಚನೆ ಅಂತ ನಾನು ಹೇಳ್ತೀನಿ. ಇವತ್ತಿನ ದಿನ ನಾವುಗಳೆಲ್ಲ ಹೋಗಿ ಇದ್ರ ವಿರುದ್ಧ ಹೋರಾಟ ಮಾಡಿ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟು ಇದು ಸರ್ಕಾರ ಭಾಳ ಕಠಿಣವಾಗಿ ಕ್ರಮಗೊಳ್ಳಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥಿಸ್ತೀವಿ. ಇವತ್ತು ನಾವೇನು ಧರ್ಮ ಸಂರಕ್ಷಣಾ ಯಾತ್ರೆಯನ್ನು ಮತ್ತು ನಾವು ತಹಸೀಲ್ದಾರ್ಗೆ ಒಂದು ಮನವಿ ಕೊಡಬೇಕು ಅಂತೇಳಿ ಹೊರಟಿದ್ದೀವಿ ನಾವೆಲ್ಲರೂ. ಇವತ್ತು ನೋಡಬೇಕು, ನೀವೇ ಎಲ್ಲ ನೋಡ್ತಾ ಇರ್ತೀರಿ, ನೀವು ಮಾಧ್ಯಮ ಮಿತ್ರರು. ಇವತ್ತು ಏನಾಗಿದೆ ಅಂತಂದರೆ ನಾವು ಸೌಜನ್ಯಂಗೆ ನ್ಯಾಯ ಕೊಡಿಸ್ತೀವಿ ಅಂತ 13 ವರ್ಷದಿಂದ ತಿಮ್ಮಾರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ಸಮೀರು ಹೇಳುವಂಥ ಆ A1 ವಿಡಿಯೋ ಇಟ್ಕೊಂಡು ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರುವಂಥ ಕೆಲಸನ ಇವತ್ತೇನು ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಲೇಬೇಕು. ಅವರು ನ್ಯಾಯ ಕೊಡಿಸೋರಾಗಿದ್ರೆ ಇವತ್ತು ನಮ್ಮ ಫೋನಲ್ಲಿ ಇದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಯಾರಿಗಾದ್ರೂ ಅವರು ಇವತ್ತು ನಮ್ಮ ನ್ಯಾಯಾಂಗಕ್ಕೆ ಕೊಡ್ಬೋದಾಯಿತು, ಕೊಡ್ತಾ ಇಲ್ಲ. ಅವ್ರ ಉದ್ದೇಶ ಏನು ಅಂತಂದರೆ ನಮ್ಮ ಧರ್ಮಸ್ಥಳದ ವಿರುದ್ಧ ಧಾರ್ಮಿಕ ಕ್ಷೇತ್ರವನ್ನು ನಮ್ಮ ಬೇರೆ ಸರ್ಕಾರಕ್ಕೆ ವಶಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಬಿಟ್ಟರೆ ಬೇರೆ ಇನ್ಯಾವುದು ಗೊತ್ತಾಗ್ತಾ ಇದೆ ಇವರು ಕುತಂತ್ರ ಏನು ಅಂತೇಳಿ. ಸೌಜನ್ಯಂಗೆ ನ್ಯಾಯ ಕೊಡಿಸೋದಾಗಿದ್ರೆ ಇಷ್ಟು ದಿವಸ ಬೇಕಾಗಿರಲಿಲ್ಲ. ಆ ತಿಮ್ಮಾರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವನಿಗೆ ಯಾವ ರೀತಿ ಮಾತಾಡ್ತಿದ್ದಾನೆ ಅಂತಂದರೆ ಹೆಣ್ಣಿಗೆ ನ್ಯಾಯ ಕೊಡಿಸೋದು ಈ ರೀತಿನೇನಾ? ಮತ್ತು ತಿಮ್ಮಾರೋಡಿ ಹೆಣ್ಮಕ್ಳ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತಾಡ್ತಾನೆ. ಆದರೆ ಅವನು ಏನು ಮಾಡ್ತಾ ಇದ್ದಾನೆ ಅಂತ ನೀವು ಎಲ್ಲ ನೋಡ್ತಾ ಇದ್ದೀರಿ, ಯೂಟ್ಯೂಬಲ್ಲಿರ್ಬೋದು, ನ್ಯೂಸ್ ಚಾನಲಲ್ಲಿರ್ಬೋದು. ಒಬ್ಬ ಮುಖ್ಯಮಂತ್ರಿ ಮೇಲೇ 24 ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಒಬ್ಬ ಅನಾಮಿಕನ ಕರೆಸಿದ್ರು, ಈಗ ಬರ್ತಾ ಇದೆ ನ್ಯೂಸಲ್ಲೆಲ್ಲ. ಆ ಅನಾಮಿಕನೇ ತಪ್ಪೊಪ್ಪಿಗೆ ಪಡ್ಕೊಂಡಿದ್ದಾನೆ. ಅವರೇ 3 ಜನ ಕರ್ಕೊಂಡು ಬಂದು ನನ್ನ ಧರ್ಮಸ್ಥಳದ ವಿರುದ್ಧವಾಗಿ ಹೇಳಿಕೆ ಕೊಡು ಅಂತ ಹೇಳ್ಬಿಟ್ಟು. ನಾವು ಇವತ್ತೇನಾದ್ರೂ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಹೆಣ್ಮಕ್ಳಿಗೆ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಎಷ್ಟು ಉತ್ತೇಜ ಸಂಸ್ಥೆಗಳಲ್ಲಿ ಎಂತೆಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಅವರು ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸ್ತಿರ್ಲಿಲ್ವಾ? ಅವರು CBI ತನಿಖೆಗೆ ಫಸ್ಟ್ ವಹಿಸ್ಕೊಟ್ಟಿದ್ದೆ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು. ಅದನ್ನು ಅರ್ಥ ಮಾಡ್ಕೊಂಡೇನೆ ಇವತ್ತು ಏನು ಧರ್ಮಸ್ಥಳದ ವಿರುದ್ಧ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡ್ತಿದ್ರೆ ನಾವು ಹಿಂದೂ ಧರ್ಮದವರು ಸುಮ್ಮನೆ ಕೂತ್ಕೋಬೇಕಾ?
ಕೂತ್ಕೊಳ್ಳೋಕೆ ಆಗಲ್ಲ. ನಾವು ಅದನ್ನ ಏನು ಮಾಡಬೇಕಂತಂದರೆ ನಾವು ಹೋರಾಟ ಮಾಡಲೇಬೇಕು. ಹೋರಾಟ ಮಾಡಿ ನಾವು ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವು ಅವ್ರ ಪರ ನಿಂತಿದ್ದೀವಿ ಅಂತೇಳಿ ನಾವೆಲ್ಲ ಹೆಣ್ಮಕ್ಳ ಪರವಾಗಿ ನಾವು ಒಂದು ಘೋಷಣೆಯನ್ನು ಕೂಗ್ತಾ ನಾವು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರನ್ನು ನಾವು ಪೂಜನೀಯ ಭಾವದಿಂದ ಅವರ ಪರವಾಗಿ ನಾವು ನಿಂತಿರ್ತೀವಿ. ನಾವು ಅವ್ರ ಬಗ್ಗೆ ಹೋರಾಟಕ್ಕೆ ಯಾವಾಗಲೂ ಸಿದ್ಧರಾಗಿರ್ತೀವಿ ಅಂತ ನಾವು ಹೇಳ್ತೀವಿ. ಏನು ಇಂದು ನಮ್ಮ ಕೊರಟಗೆರೆಯಲ್ಲಿ ಧರ್ಮಸ್ಥಳದ ನ್ಯಾಯಕ್ಕೋಸ್ಕರ ಏನು ಇವತ್ತೊಂದು ಜನ ಹೊರಟಿದ್ದಾರೆ, ಇದು ಸಾಮಾನ್ಯ ಜನ ಅಲ್ಲ, ಧರ್ಮ ಸೈನ್ಯ. ಧರ್ಮಕ್ಕೋಸ್ಕರ ಇಡೀ ಸೈನ್ಯನೇ ಬಂದಿದೆ ಇವತ್ತು ಕೊರಟಗೆರೆಯಲ್ಲಿ, ಕೊರಟಗೆರೆಯಾದ್ಯಂತ. ಏನು ಸತ್ಯಮೋರ ಧರ್ಮವರ ಅಂತ ಒಂದು ಇದೆ ಗಾದೆ. ಸತ್ಯವನ್ನೇ ಹೇಳಿ ಧರ್ಮವನ್ನು ಕಾಪಾಡಿ ಅನ್ನೋ ಒಂದು ಮುಖಾಂತರ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋ ಮುಖಾಂತರ ಧರ್ಮಸ್ಥಳಕ್ಕೆ ಒಂದು ಜಯ ಉಂಟಾಗಲಿ ಅನ್ನೋ ಒಂದು ವಿಚಾರದಲ್ಲಿ ಆಲ್ರೆಡಿ ತಲುಪಿದೆ. ಸರ್ಕಾರದಲ್ಲಿ ಆಲ್ರೆಡಿ ನಡೀತಾ ಇದೆ ವಿಚಾರಗಳು. ಏನವರು ಷಡ್ಯಂತ್ರ ಮಾಡಿರೋರು ಆಲ್ರೆಡಿ ಒಂದು ಏನು ಇವ್ರ ಮೇಲೆ ದೂರು ಕೊಟ್ಟಿದ್ರೋ ಅದು ಆಲ್ರೆಡಿ ನೆಗೆಟಿವ್ ಆಗಿದೆ. ಇನ್ನು ಏನು ಇಷ್ಟು ಆದ್ರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಇನ್ನು ಹೆಚ್ಚು ಇದನ್ನು ತನಿಖೆ ಮಾಡಿ ನಮ್ಮ ಧರ್ಮದ ವಿಚಾರವಾಗಿ ಬಂದರೆ ನಾವೆಲ್ಲ ಒಂದಾಗ್ತೀವಿ ಅನ್ನೋದಕ್ಕೆ ಇದೊಂದು ಬಹುದೊಡ್ಡ ಉದಾಹರಣೆ ಆಗಿದೆ. ಇವತ್ತು ಇಲ್ಲೆಲ್ಲರೂ ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ, ಅಸಂಖ್ಯಾತ ಜನರು ಬಂದಿದ್ದಾರೆ ಅಂತೇಳಿ ಒಂದು ವಿಚಾರನ ತಹಸೀಲ್ದಾರ್ ಅವರಿಗೆ ಮನವಿ ಮುಖಾಂತರ ತಲುಪಿಸ್ತಾ ಇದ್ದೇವೆ. ಶ್ರೀ ಮಂಜುನಾಥ ಸ್ವಾಮಿಯವರನ್ನು ನೆನೆಸುತ್ತಾ ಇವತ್ತು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಯೂಟ್ಯೂಬಲ್ಲಿ ತುಂಬ ಅಪಪ್ರಚಾರಗಳು ನಡೀತಾ ಇದೆ. ಆ ಕ್ಷೇತ್ರಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಒಂದು ಮಸಿ ಬಳಿಯುವ ಷಡ್ಯಂತರ ಪರ ರಾಜ್ಯ ಕೇರಳದ ಕೆಲವು ಅಯೋಗ್ಯರಿಂದ ಕುತಂತ್ರ ನಡೀತಾ ಇದೆ. ಈಗೇನು ಸಮೀರ್ ಇರ್ಬೋದು, ಹಿಂದೂ ಧರ್ಮದ ಗಿರೀಶ್ ಪಟ್ಟಣ್ಣನವರು ಇರ್ಬೋದು, ಆಮೇಲೆ ಇನ್ನೊಬ್ಬರು ತಿಮ್ಮರೋಡಿ ಇವರು ಸುಮಾರು 4-5 ಜನ ಸೇರ್ಕೊಂಡು ನಮ್ಮ ಕ್ಷೇತ್ರದ ಮೇಲೆ ಮತ್ತು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ಅಪಪ್ರಚಾರ ಮಾಡಿ ಕ್ಷೇತ್ರಕ್ಕೆ ಮಸಿ ಬೆಳೆದು ನಮ್ಮ ಹಿಂದೂಗಳಲ್ಲಿ ಗೊಂದಲವನ್ನು ಮಾಡಿ ನಮ್ಮಲ್ಲೇ ಒಂದು ಬೇರ್ಪಡಿಸುವ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದ್ರ ವಿರುದ್ಧ ನಾವು ಇನ್ನೂ ಜನ ಸಾಲದು, ಇನ್ನೂ ತುಂಬ ಜನ ಜಾಗೃತರಾಗಬೇಕು, ಆ ವಿರುದ್ಧ ಓಡಾಡಬೇಕು. ಸರ್ಕಾರ ಅಂತ ಯೂಟ್ಯೂಬರ್ಸ್ನ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವರನ್ನು ಬಂಧಿಸಿ ಕಾನೂನಿನ ಶಿಕ್ಷೆಗೆ ಒಳಪಡಿಸಬೇಕು. ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮದ ಮೇಲೆ ಯಾರೇ ಅಪಪ್ರಚಾರ ಮಾಡಲಿ, ಯಾರೇ ದಾಳಿ ಮಾಡಲಿ, ಅದನ್ನು ನಾವು ಹಿಂದೂಗಳು ಯಾವತ್ತೂ ಸಹಿಸೋದಿಲ್ಲ. ಇದು ಒಂದು ನೆಪ ಮಾತ್ರ. ನಾವು ಹೋರಾಟ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಉಗ್ರವಾಗಿ ತಗೊಳ್ತೀವಿ. ದೇಶಾದ್ಯಂತ ರಾಜ್ಯಾದ್ಯಂತ ಈ ಒಂದು ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಸಹ ನಮ್ಮ ತಾಲೂಕಿಂದ ಇದು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಸಾವಿರಾರು ಭಕ್ತರೊಂದಿಗೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆದ್ದರಿಂದ ಇದ್ರ ಮುಖಾಂತರ ನಾನು ಎಲ್ಲ ಹಿಂದೂ ಬಾಂಧವರಿಗೆ ಹೇಳ್ತೀನಿ, ಈ ರೀತಿ ಅಪಪ್ರಚಾರಗಳು, ಈ ರೀತಿ ನಮ್ಮ ಧರ್ಮದ ಮೇಲೆ ನಿರಂತರ ಹೊಡೆತಗಳು ಬಿದ್ದಾಗ ಎಲ್ಲರೂ ಒಗ್ಗಟ್ಟಾಗಿ ನಮ್ಮಲ್ಲಿ ಮೇಲು ಕೀಳು, ಬಡವ ಶ್ರೀಮಂತ, ಆ ಜಾತಿ ಈ ಜಾತಿ ಬಿಟ್ಟು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಿಂತಾಗ ಮಾತ್ರ ನಾವು ಧರ್ಮವನ್ನು ರಕ್ಷಿಸ್ಕೋಬೇಕು. ಏಕೆಂದರೆ ಭಾರತ ಮಾತ್ರ ಪ್ರಪಂಚದಲ್ಲಿ ಏಕೈಕ ಹಿಂದೂ ರಾಷ್ಟ್ರ. ಆ ರಾಷ್ಟ್ರವನ್ನು ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಅಪಪ್ರಚಾರ ಆಗ್ತಾ ಇದ್ರೆ ಅದು ರಾಷ್ಟ್ರವನ್ನೇ ನಾವು ಕಳ್ಕೊಳ್ತೀವಿ. ದಯವಿಟ್ಟು ಹಂಗಾಗೋದು ಬೇಡ. ಎಲ್ಲ ಹಿಂದೂ ಧರ್ಮೀಯರು ಸಹ ಈ ಒಂದು ವಿಚಾರದಲ್ಲಿ ಒಗ್ಗಟ್ಟಾಗಿ ನಮ್ಮ ಧರ್ಮವನ್ನು ರಕ್ಷಿಸಬೇಕು ಅಂತ ಈ ಮೂಲಕ ತಮ್ಮ